ಬರೇ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಿ ಹಿಂದೂಗಳು ಓಟ್ ಪಡೆದುಕೊಳ್ಳೋದು ಬಿಟ್ರೆ ಈ 14 ವರ್ಷದಲ್ಲಿ ಏನೂ ಆಗಿಲ್ಲ. ಉಲ್ಟಾ ನಮ್ಮ ದೇಶನ ಹಾಳು ಮಾಡಿದ್ದಾರೆ. ಏನು ನರಸಿಂಹರಾವ್ ಅವರು ಪ್ರಾರಂಭ ಮಾಡಿದ್ರು, ಮೂಲತಃ ಜವಾಹರ್ಲಾಲ್ ನೆಹರು ಅವರು, ಇಂದಿರಾ ಗಾಂಧಿ ಅವರು ಬಡವರ ಪರವಾಗಿ ಇದು ಮಾಡಿದಂಥದ್ದು, ರಾಜೀವ್ ಗಾಂಧಿ ಅವರು ಇದು ಮಾಡುವಂತಹದ್ದು, ಮನಮೋಹನ್ ಸಿಂಗ್ ಅವರು ಕಟ್ಟಿದಂತ ಹಣಕಾಸು ವ್ಯವಸ್ಥೆ ಏನಿತ್ತು, ಭವ್ಯ ಭಾರತ, ವಿಶ್ವಗುರು ನರೇಂದ್ರ ಮೋದಿ ಅವರ ಇದರಲ್ಲಿ ಆ ಭವ್ಯ ಭಾರತವನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಸರ್, ನಾಳೆ ಇಂಡಿಯಾ ಬ್ಲಾಕ್ ಮೀಟಿಂಗ್ ಇತ್ತು ಸರ್, ಅದನ್ನ ಡಿಎಂಕೆ ಮತ್ತು ಸಿಪಿಐ ಅದನ್ನ ಅಪೋಸ್ ಮಾಡಿದ್ದಾರೆ. ಅದು ರಾಜಕೀಯವಾಗಿ ಇದು ನಡೀತಿರ್ತದೆ. ಅದನ್ನ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದನ್ನ ನಿಭಾಯಿಸ್ತಾರೆ. ಯಾರು ಅದು ಅವ್ರ ಮೆಟ್ರೋ ಅವ್ರ ಮಂತ್ರಿ ಇದ್ದರು, ಅವ್ರು ಎಲ್ಲ ಮಾಡಿದಾರೆ, ಮಾಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದಾರೆ. ಅಂದ್ರೆ ತುಟ್ಟಿ ಆಗ್ಯದ ಪಾಪ. ಏನ್ ಮಾಡ್ಬೇಕು ಅವರು? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಪೆಟ್ರೋಲ್ ಡೀಸೆಲ್ ರೇಟ್ ತುಟ್ಟಾಗ್ಯದಲ್ಲ, ಏನ್ ಮಾಡ್ಬೇಕು ನಾವು? ನಿಮ್ಮ ಇವ್ರಿಗೆ MP ಅವ್ರಿಗೆ ಕೇಳ್ರಿ, ಹೋಗಿ ಸಂಸದರು ಕೇಳ್ರಲ್ಲ ಸ್ವಲ್ಪ ಇವೆಲ್ಲ. ಮೋದಿ ಅವ್ರ ಕಡೆ ಹೋಗಿ ಭೇಟಿ ಆಗ ಅಂತ ತಾಕತ್ತಿದ್ರಲ್ರಿ. ಆಗಿದೆ ಎಲ್ಲ ಹೇಳಿದ್ದಾನ, ಮೊದ್ಲೇ ಹೇಳಿದೆ ನಾನು, ಮನವೊಲಿಕೆ ಆಗ್ತದೆ ಇವೆಲ್ಲ ಇರುವುದೇ. ಕುಟುಂಬದ ಸದಸ್ಯರ ಭಿನ್ನಾಭಿಪ್ರಾಯ ಇರ್ತದಪ್ಪ. ನಿಮ್ಮ ಮನೆಗಿಲ್ವಾ? ನಮ್ಮ ಮನೆಗಂತೂ ಅದಾವಪ್ಪ. ಗಂಡ ಹೆಂಡತಿ ಸಿಗಾಡ್ತೀವಿ ನಾವು, ಎಲ್ಲರ ಮನೆಗ ಮಕ್ಕಳು ಸಿಗಾಡ್ತಿರ್ತಾರ. ಕುಟುಂಬದ ಪಕ್ಷ ಅಂದಾಗ ಎಲ್ಲಾನು ಜಗಳ, ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು, ಸಣ್ಣ ಸಣ್ಣ ಅಸಮಾಧಾನ ಇರ್ತಾವ, ಎಲ್ಲರೂ ಬಗೆಹರಿಸ್ತಾರ. ಹಿಂದೆ ಬಗೆಹರಿತಾವ ಅಂತ ಹೇಳ್ತೇನೆ ನಾನು. ಅಪರಾಧಗಳು ಜಾಸ್ತಿ ಆಯ್ತು, ಮೊನ್ನೆ 6 ಕೊಲೆ. ಅದು ಎಲ್ಲಾನು ಕೂಡ ನಿಮ್ಗೆ ಗೊತ್ತಿದೆ. ಕೌಟುಂಬಿಕ ಕಲಹಗಳು ಎಲ್ಲಾನು ಕೂಡ ಮೊದಲಿಂದ ಬಂದಿದ್ದಾವು. ಅದೆಲ್ಲ ನಮ್ಮ ಬಹುಶಃ ಅದನ್ನೆಲ್ಲರೂ ಕೂಡ ನಮ್ಮ SP ಅವರು ಸದೃಢ ಅದಕ್ಕೆ ನಿಭಾಯಿಸ್ತಾ ಇದ್ದಾರೆ. ನಾನು ಕೂಡ ನನ್ನ ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತೀವಿ. ಯಾವ್ಯಾವ ದರೋಡೆ ಪ್ರಕರಣಗಳು ಎಲ್ಲನೂ ಕೂಡ ಒಬ್ಬ ದಕ್ಷವಾದಂಥ SP ಅವರು ಇದ್ದಾರೆ, ಕೆಲಸ ಮಾಡಿದ್ದಾರೆ. ಇನ್ನಷ್ಟು ಅದನ್ನ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಇಂಥವೆಲ್ಲ ಕೂಡ ಪ್ರಿವೆಂಟ್ ಮಾಡೋದು ಕಷ್ಟ ಇರ್ತದೆ. ಅದಾಗಿನೂ ಕೂಡ ಏನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ವಿ. ಕ್ರಮಗಳನ್ನು ಕೈಗೊಳ್ತೀವಿ. ಸರ್, ಬಿಡದಿ ಟೌನ್ಶಿಪ್ ವಿರೋಧ ಆಗ್ತಾ ಇದೆ, ರೈತರೆಲ್ಲ ವಿರೋಧ ಮಾಡ್ತಾರೆ, ಫಲವತ್ತಾದ ಜಮೀನು ಇದೆ ಅಂತ ಹೇಳ್ತಾರೆ. ನೋಡಿ, ಇದೆಲ್ಲಾನು ಕೂಡ ಬಿಡದಿ ಜಮೀನು ಇವತ್ತು ಹಿಂದೆ ಇದೇ ಕುಮಾರಸ್ವಾಮಿ ಅವರಿದ್ದಾಗ ಅದಕ್ಕೆ ಬಿಡದಿ ಟೌನ್ಶಿಪ್ ಮಾಡಕೊಂಡಿದ್ವಿ. ಈ ವಿರೋಧ ಪಕ್ಷನ ವಿರೋಧ ಮಾಡ್ತಾರ. ಅದನ್ನ ಮುಖ್ಯಮಂತ್ರಿಗಳು ಅವರೆಲ್ಲ ಏನು ರೈತರಿದ್ದಾರೆ ಅಥವಾ ಜನ ಇದ್ದಾರೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ. ನಿಶ್ಚಿತವಾಗಿಯೂ ಇನ್ನೊಂದು ಸಚಿವ ಆಗ್ಬೇಕು. ಆ ದಿಶೆಯಲ್ಲಿ ನನ್ನ ಶಕ್ತಿ ಮೀರಿ ನಾನು ಬೌದ್ಧ ವಿಹಾರ ಪವಿತ್ರ ಕ್ಷೇತ್ರದಲ್ಲಿ ನಿಂತಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಾನು ಮೊನ್ನೆನೂ ಕೂಡ ಹೈಕಮಾಂಡ್ ನಲ್ಲಿ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನಮ್ಮ ನಾಯಕರಿಗೆ ಎಲ್ಲರಿಗೂ ಕೂಡ ಹೇಳಿದ್ದೀನಿ. ನಮ್ಮ ಒತ್ತಾಯ ಇನ್ನೊಂದು ಮುಂದಿನ ವಿಸ್ತರಣೆಯಲ್ಲಿ ಇನ್ನೊಬ್ರು ಸಚಿವರು ಆಗ್ಬೇಕು. ಆ ದಿಶೆಯಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಆಗ್ತದೆ. ಯಾರಿಗೆ? ನಮ್ಮಲ್ಲಿ ನಾನು ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಇನ್ನು ನೀವು ಕೇಳಿದಂಥದ್ದೇನು ಇನ್ನೊಂದು ಸಚಿವ ಸ್ಥಾನ, ಅದು ಯಾರಿಗೆ ಕೊಡ್ಬೇಕು ಬಿಡ್ಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಾನೇನ್ ಮಾಡೋದು ಮಾಡೋದು, ನನ್ನ ಅಭಿಪ್ರಾಯ ಕೇಳಿದ್ರೆ ನನ್ನ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ನಾನು. ಆದ್ರೆ ಇನ್ನೊಂದು ಸಚಿವ ಸ್ಥಾನ ಸಿಗುವುದು ನಿಶ್ಚಿತ. ಆ ದಿಶೆಯಲ್ಲಿ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀನಿ.